ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವತ್ತು ಏನು ವೀಡಿಯೋ ಮಾಡ್ತಿದ್ದೀನಿ ಅಂತ ಅಂದರೆ, ಒಂದು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ನೋಡೋಣ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಹಾಗೆ ನಾನು ಒಂದು ರಿಕ್ವೆಸ್ಟ್ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಂಗೆ ನೆಕ್ಸ್ಟ್ ಮಂತಿಗೆ 1 year ಕಂಪ್ಲೀಟ್ ಆಗುತ್ತೆ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ. ಸೊ ಪ್ಲೀಸ್ ಆದಷ್ಟು ಬೇಗ ನನಗೆ 1,000 ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ಆಸೆ ಇತ್ತು. ಅದು ಕೂಡ ಆಗಲ್ವೇನೋ ಅಂತ ಅನ್ನಿಸ್ತಾ ಇದ್ದೆ. 700 ಜನ ಮೇಲೆ ಸಬ್ಸ್ಕ್ರೈಬರ್ಸ್ ಇದ್ದೀರಾ. ಇನ್ನು 300 ಜನ ಹತ್ತತ್ರ ಆಗಿಬಿಟ್ರೆ ನನಗೆ 1,000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಸೊ ಪ್ಲೀಸ್ ಆದಷ್ಟು ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ತಿಂಗಳಲ್ಲಿ 300 ಜನ ಸಬ್ಸ್ಕ್ರೈಬರ್ಸ್ ಆದರೆ 1,000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ತುಂಬಾ ಖುಷಿಯಾಗುತ್ತೆ. ಸೊ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಅಷ್ಟೇ. ನಿಮ್ಮ ಹೆಂಡತಿ ನೋಡ್ತಾರೆ ಇದನ್ನೆಲ್ಲ ಇರಿ. ನೋಡಿ ಗೈಸ್, ಅದೊಂದು ಡೈಲಾಗ್ ಬಿಟ್ಟು ಬೇರೆ ಹೇಳು. ಏನು ಬರಲ್ಲ, ಬರಲ್ಲ, ಬದನೆಕಾಯಿ ಬರಲ್ಲ, ಸುಮ್ಮನೆ ಹಂಗಾಗದು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ಟು ಕುಡ್ಕೊಂಡಂಗೆ ಆಡೋದು. ಡೈಲಿ 3 ಕ್ವಾರ್ಟರ್ ಬೇಕು. ಅಲ್ಲಿ ಇಳ್ದಂಗೆ ಕೂಟಿ ಒಳಗೆ ತುಂಬ್ಕೊಂಡೆ ಪುಣ್ಯಾತ್ಮ. क्या करना आपको कैसा बोलना मैं आपको नहीं मानता. शादी में इधर सದು ಯಾರದು? ಹಿಂದಿ हमको ಹಲೋ, ಇದು ಕರ್ನಾಟಕದಲ್ಲಿ ಮಾತಾಡ್ಬೇಕು ಗೊತ್ತಾಯ್ತಾ? ಮತ್ತೆ ಹಿಂದಿ ಮಾತಾಡ್ಬೇಕು ಅಂತ ಇದೆಯಾ? ಹಿಂದಿ ಮೇಲೆ ರಾಷ್ಟ್ರ ಭಾಷೆ आपको नहीं मालूम है कैसा बोलना मैं? ಗದ್ದೆಗೆ ನೀರೈಸಕ್ಕೆ ಕಳಿಸಿದ್ದು ಮೋಟ್ರು. ಸೊ ಗೈಸ್, ಇವತ್ತು ನಾನು ನಮ್ಮ ತವ್ರ ಮನೆಗೆ ಬಂದಿದ್ದೆ. ನಮ್ಮ ಮಮ್ಮಿಯವರು ಮಂತ್ರಾಲಯಕ್ಕೆಲ್ಲ ಹೋಗಿದ್ದರು. ಸೊ ಹಾಗೆ ಇದ್ಬಿಟ್ಟು ಹೋಗೋಣ ಒಂದು 2 days ಅಂದ್ಬಿಟ್ಟು ಬಂದಿದ್ದೆ. ಸೊ ಇಲ್ಲಿ ನಾನು ಒಂದು ಹಳೆ ವ್ಲಾಗಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ ನಿಮಗೆ. ಈ ರೀತಿ TV ಯೂನಿಟ್ ವಾರ್ಡ್ರೋಬ್ ಎಲ್ಲ ಮಾಡಿಸ್ತಿದ್ದಾರೆ ಅಂತ ವ್ಲಾಗ್ ಹಾಕಿದ್ದೆ. ಸೊ ಇವಾಗ ಮಾಡ್ತಾಯಿದ್ದಾರೆ. ಹಾಗೆ ನಾನು ಬೆಳಿಗ್ಗೆ ಎದ್ದು ಸ್ವಲ್ಪ ಟೊಮೆಟೊ ಬಾತ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಇನ್ನು ನಮ್ಮ ಮಮ್ಮಿ ಬೋನ ಮಾಡೋಣ ಅಂತ ರೆಡಿ ಮಾಡ್ತಾಯಿತ್ತು. ಇನ್ನು ಇಬ್ಬರು ಕೆಲಸಕ್ಕೆ ಬಂದಿದ್ರಲ್ಲ ಇದು ವಾರ್ಡ್ರೋಬ್ ಎಲ್ಲ ಮಾಡೋಕ್ಕೆ, ಅವ್ರಿಗೂ ಕೂಡ ನಾಷ್ಟ ಮಾಡಬೇಕಾಗಿತ್ತು. ಸೊ ಅವರಿಗೆ ನಮಗೆಲ್ಲ ಸೇರಿ ಒಟ್ಟಿಗೆ ಮಾಡ್ತಾಯಿದ್ವಿ. ಒಂದು TV ಯೂನಿಟ್ ಮಾಡ್ತಾಯಿದ್ದಾರೆ. ಹಾಗೆ ರೂಮಲ್ಲಿ ಒಂದು ವಾರ್ಡ್ರೋಬ್ ಇದೆ. ಹಾಗೆ ಇನ್ನೊಂದು ರೂಮಲ್ಲಿ ವಾರ್ಡ್ರೋಬು ವಿತ್ತು ಡ್ರೆಸ್ಸಿಂಗ್ ಟೇಬಲ್ ಇಷ್ಟನ್ನ ಮಾಡ್ತಾಯಿರೋಂಥದ್ದು. ಇವಾಗ ನಾವು ಬೇಗ ಬೋಂಡ ಎಲ್ಲ ಮಾಡಿ ಹೊಟ್ಟೆ ತುಂಬ ಹಸ್ಬಿಟ್ಟಿತ್ತು. ಬೇಗ ನಾಷ್ಟ ಮಾಡೋಣ ಅಂತ ಮಾಡ್ತಾಯಿದ್ವಿ. ಇವಾಗ ನಮ್ಮ ಅಣ್ಣ ಬಂದು ಕೂತಿದ್ದಾನೆ ನೋಡಿ. ಮಕ್ಕನೇ ಕಾಣಿಸ್ತಾ ಇಲ್ವಲ್ಲ. ಜಾಲೆ 25. ಸೊ ಗೈಸ್, ಇನ್ನೂ ಫಿನಿಶ್ ಆಗಿಲ್ಲ. ಫಿನಿಶ್ ಆದಮೇಲೆ ಲಾಸ್ಟಲ್ಲಿ ತೋರಿಸ್ತೀನಿ. ಈ ಕೆಲಸ ಮಾಡ್ತವ್ರೆ. ಇದೊಂದು ವಾರ್ಡ್ರೋಬ್ ನೋಡಿ, ಒಳಗೆ ಯಾವ ರೀತಿ ಇದೆ ಅಂದರೆ ಈ ರೀತಿ. ಇದು ನಮ್ಮ ಮಮ್ಮಿದು ಗೈಸ್, ನಮ್ಮ ಮಮ್ಮಿ ಡ್ಯಾಡಿದು. ಆಮೇಲೆ ಇನ್ನೊಂದು ನಮ್ಮ ಅಣ್ಣ ನಮ್ಮ ಅತ್ತಿಗೆದೊಂದಿದೆ. ಮನೆ ಅಂತೂ ಕೇಳೋದೇ ಬೇಡ, ಅಷ್ಟು ಗಲೀಜಾಗಿ ಹೋಗೈತೆ. ಸೊ ಇದು ನಮ್ಮ ಅಣ್ಣ ಅವ್ರದ್ದು. ಇಲ್ಲಿ ಡ್ರೆಸ್ಸಿಂಗ್ ಟೇಬಲು, ಇಲ್ಲಿ ಮಾಮೂಲಿ ಏನಾದ್ರು ಥಿಂಗ್ಸ್ ಇಟ್ಕೊಳ್ಳೋಕ್ಕೆ. ಸೊ ಇಲ್ಲಿ ಇದಕ್ಕೆ ಹಾಕ್ಸಿಲ್ಲ, ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ ಗೈಸ್. ಈ ರೀತಿಯಾಗಿ ಇದೆ. ಇನ್ನೂ ಕೂಡ ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ ಇಲ್ಲಿ. ಸೊ ಮನೆ ನೋಡ್ತಾ ಇದ್ದೀವಿ ಎಷ್ಟು ಗಲೀಜಾಗೈತೆ ಅಂತ. ಮತ್ತು ಇಲ್ಲಿ ಒಂದು
ಮಿರರ್ ಬಂದು ಇಲ್ಲೊಂದು ಡಿಸೈನ್ ಬರುತ್ತೆ ಸಿಂಕ್ ಮೇಲೆ. ಫೈನಲ್ ಆಗಿ ಈ ರೂಮಲ್ಲಿರೋ ವಾರ್ಡ್ರೋಬು ರೆಡಿ ಆಯಿತು ನೋಡಿ. ಈ ರೀತಿಯಾಗಿ ರೆಡಿಯಾಗಿದೆ. ಇವಾಗ ನಮ್ಮ ಮಮ್ಮಿ ಎಲ್ಲ ಬಟ್ಟೆ ತಂದ್ಬಿಟ್ಟು ಜೋಡಿಸ್ಬೇಕು. ಸೊ ಗೈಸ್, ಹೊಸ ವಾರ್ಡ್ರೋಬ್ಗೆ ಆಲ್ರೆಡಿ ಬಟ್ಟೆ ಎಲ್ಲ ಜೋಡಿಸ್ತಾ ಇದ್ದೀವಿ. ಹಿಂಗಿದ್ದು ನನ್ನ ಸೆಲೆಕ್ಷನ್ ಅಂದರೆ ಡಿಸೈನ್. ಸೊ ಗೈಸ್ ನೋಡಿ, ಫೈನಲಿಯಾಗಿ ಆಲೆ ಎಲ್ಲ ಕ್ಲೀನಾಗಿ ಜೋಡಿಸಾಯಿತು. ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ, ಸ್ವಲ್ಪ ನಮ್ಮ ಅಣ್ಣನ ಬಟ್ಟೆಗಳು. ಗೈಸ್, ಇದು ನಮ್ಮ ಅತ್ತಿಗೆ ವಾರ್ಡ್ರೋಬ್. ಈ ಕಡೆ ಒಂದು ಮಿರರ್ ಬರಬೇಕು, ಅದು ಬಂದಮೇಲೆ ಡ್ರೆಸ್ಸಿಂಗ್ ಟೇಬಲ್ ಈ ಕಡೆ ಫಿನಿಶ್ ಆಗುತ್ತೆ. ಅವ್ರ ಬಟ್ಟೆಗಳೆಲ್ಲ ಇದು ತುಂಬೋಗ್ಬೋದು ಅನ್ಸುತ್ತೆ ಗೈಸ್. ಇದು ಯಾವುದೋ ಟಿವಿ ಸ್ಟ್ಯಾಂಡ್ ಮಾಡಿಸ್ತಾವೆ. ಸೊ ಗೈಸ್, ಇನ್ನೂ ಕೂಡ ಗ್ಲಾಸ್ ಫಿಟ್ಟಿಂಗ್ ಏನು ಆಗಿರಲಿಲ್ಲ. ಆದರೂ ನಾವು ಇವತ್ತು ಕ್ರಿಕೆಟ್ ನೋಡಲೇಬೇಕು ಅಂದ್ಬಿಟ್ಟು ಹಾಕ್ಸ್ಕೊಂಡಿದ್ದೀವಿ ಟಿವಿನ. ನಾಳೆ ಇನ್ನೂ ಕೆಲಸ ಐತೆ, ಮತ್ತು ಇಲ್ಲೂ ಸ್ವಲ್ಪ ಕೆಲಸ ಎಲ್ಲ ಐತೆ. ಆದರೂ ಕೂಡ ಇವತ್ತು ಕ್ರಿಕೆಟ್ ನೋಡಬೇಕು ಅಂದ್ಬಿಟ್ಟು ಟಿವಿನ ಫಿಟ್ ಮಾಡಿಸ್ಕೊಂಡಿದ್ದೀವಿ. ಫೈನಲ್ಲಿಗೆ ಈ ರೀತಿ ಕಾಣ್ತಾ ಇದೆ ನೋಡಿ. ಇನ್ನೂ ಲೈಟಿಂಗ್ಸ್ ಇನ್ನೂ ಸ್ವಲ್ಪ ಬಾಕಿ ಐತೆ. ಇನ್ನೂ ಲೈಟಿಂಗ್ಸ್ ಕೆಲಸ ಎಲ್ಲ ಬಾಕಿ ಐತೆ ಈ ಕಡೆ. ಈಗೆಲ್ಲ ಕ್ಲೀನಿಂಗು ಗೈಸ್. ನಮ್ಮ ಅಣ್ಣ ಈಗ ಕ್ರಿಕೆಟಿಂದ ಬಂದ್ಬಿಟ್ಟು ಕಸ ಗುಡಿಸ್ತಾವ್ ನೋಡಿ. ಹೊತ್ತಿಗೆ ಅವರು ಅಡುಗೆ ಮಾಡ್ತಾ ಇದ್ದಾರೆ. ಧೂಳು ಗೈಸ್ ಸಿಕ್ಕಾಪಟ್ಟೆ. ಎಷ್ಟು ಕಸ ಗೈಸ್. ಇವಾಗ RCB ಮ್ಯಾಚ್ ನೋಡ್ತಾ ಇದ್ದೀವಿ. ಸೊ ಗೈಸ್, ಇವಾಗ RCB ಮ್ಯಾಚ್ ನೋಡ್ತಾ ಇದ್ದೀವಿ. ಎಲ್ಲ ಕಸ ಎಲ್ಲ ಗುಡಿಸಿ ಆಯಿತು. ಸೊ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾಳೆ ಫುಲ್ ಫಿನಿಶಿಂಗ್ ಆಗುತ್ತೆ, ಯಾವ ರೀತಿ ಕಾಣುತ್ತೆ ಅಂತ ನಾಳೆ ವ್ಲಾಗಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀನಿ. ಬಾಯ್.